ಹಲವು ಗೊಂದಲಗಳ ನಡುವೆಯೂ ಬಹಿರಂಗ ಹರಾಜು ಪ್ರಕ್ರಿಯೆ ಯಶಸ್ವಿ. ಹೌದು, ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯದ ದಾಸೋಹ ನಿಲಯದ ಉಗ್ರಾಣದಲ್ಲಿ ಹೆಚ್ಚುವರಿಯಾಗಿ ಸಂಗ್ರಹಿಸಿರುವ ಅಕ್ಕಿ, ಬೆಲ್ಲ, ಹುಣಸೆಹಣ್ಣು, ರಾಗಿ ಮತ್ತು ತೆಂಗಿನಕಾಯಿ ಸ್ಥಳೀಯ ಸಾರ್ವಜನಿಕರ ಮುಂದೆ ಕೊರಟಗೆರೆ ಗ್ರೇಡ್ 2 ತಹಶೀಲ್ದಾರ್ ರಾಮ್ಪ್ರಸಾದ್ ಹಲವು ಗೊಂದಲಗಳನ್ನು ಬಗೆಹರಿಸಿ ಸ್ಥಳೀಯ ಸಾರ್ವಜನಿಕರ ಮುಂದೆ ಯಶಸ್ವಿಯಾಗಿ ಹರಾಜು ಪ್ರಕ್ರಿಯೆಯನ್ನು ನಡೆಸಿದರು. ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯದ ದಾಸೋಹ ಭವನದ ಆವರಣದಲ್ಲಿ ಇವತ್ತು ಬಹಿರಂಗ ಹರಾಜು ಪ್ರಕ್ರಿಯೆ ಸ್ಥಳೀಯ ಸಾರ್ವಜನಿಕರ ಇಚ್ಛೆಯಂತೆ ಷರತ್ತುಬದ್ಧವಾಗಿ ನಡೆಯಿತು. ಬಹಿರಂಗ ಹರಾಜು ಮಾಡುವ ಸಂದರ್ಭದಲ್ಲಿ ಸುಮಾರು 30 ಜನ ಠೇವಣಿದಾರರು ಬಹಿರಂಗ ಹರಾಜಿನಲ್ಲಿ ಪಾಲ್ಗೊಂಡಿದ್ದರು. ಸ್ಥಳೀಯ ಸಾರ್ವಜನಿಕರಿಗೆ ಹಾಗೆ ರೈತರಿಗೆ ಹರಾಜು ಪ್ರಕ್ರಿಯೆಯಲ್ಲಿ ಸ್ಥಳೀಯರ ಇಚ್ಛೆಯಂತೆ ಪಾಲ್ಗೊಳ್ಳುವುದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ರು ಗ್ರೇಡ್ 2 ತಹಶೀಲ್ದಾರ್ ರಾಮ್ಪ್ರಸಾದ್ ಅವರು. ಇನ್ನು ಹೊರಗಡೆಯಿಂದ ಬಂದು ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ ಠೇವಣಿದಾರರಿಗೆ ಇತ್ತ ಹಿಗ್ಗಾಮುಗ್ಗಾ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ ಸ್ಥಳೀಯರು. ಹೌದು, ದಿನಾಂಕ 26/3/2025ರಂದು ಹಲವು ಗೊಂದಲಗಳಿಂದ ಮತ್ತು ಬಹಿರಂಗ ಹರಾಜು ಪ್ರಕ್ರಿಯೆಯಲ್ಲಿ ಕೈಗೊಳ್ಳಬೇಕಾದ ಕಾನೂನು ಕ್ರಮಗಳನ್ನ ಕೈಗೊಳ್ಳದೆ ಇನ್ನು ಹರಾಜು ಪ್ರಕ್ರಿಯೆ ನಡೆಸುವುದಕ್ಕೆ ಮುಂದಾಗಿದ್ದ ಮುಜರಾಯಿ ಇಲಾಖೆಯ ಎಫ್ಡಿಎ ಸೌಭಾಗ್ಯಮ್ಮ ನಡೆಯನ್ನ ಖಂಡಿಸಿದ್ರು ಸಾರ್ವಜನಿಕರು. ಇದು ಅತಿರೇಕಕ್ಕೆ ಹೋಗ್ತಾ ಇದ್ದಂತೆ ಇದೇ ಸಂದರ್ಭದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ರಾಮ್ಪ್ರಸಾದ್ ಮಧ್ಯ ಪ್ರವೇಶಿಸಿ ಸಮಸ್ಯೆಯನ್ನ ತೀಕ್ಷ್ಣವಾಗಿ ಪರಿಶೀಲಿಸಿ ದಿನಾಂಕವನ್ನ ನಿಗದಿಪಡಿಸಿದ್ರು. ಅದರಂತೆ ಇವತ್ತು ಬಹಿರಂಗ ಹರಾಜು ಪ್ರಕ್ರಿಯೆ ಯಶಸ್ವಿಯಾಗಿದೆ. ತುಮಕೂರು, ಮಧುಗಿರಿ ಮತ್ತು ಇತರೆ ಭಾಗಗಳಿಂದ ಬಹಿರಂಗ ಹರಾಜಿನಲ್ಲಿ ಪಾಲ್ಗೊಳ್ಳುವುದಕ್ಕೆ ಬಂದಿದ್ದ 20ಕ್ಕೂ ಹೆಚ್ಚು ಠೇವಣಿದಾರರಿಗೆ ತುಂಬು ಸಭೆಯಲ್ಲಿ ಗೆರಾವ್ ಕೂಡ ಹಾಕಿದ್ರು ಸ್ಥಳೀಯರು. ಯಾಕಂತಂದ್ರೆ ಬೀಟ್ನಲ್ಲಿ ಸ್ಥಳೀಯರನ್ನ ಬಿಟ್ಟು ಹೊರಗಡೆಯಿಂದ ಬಂದು ಯಾರೂ ಕೂಡ ಭಾಗವಹಿಸಬಾರದು ಅಂತ ಆಕ್ರೋಶ ಎದ್ದಿತ್ತು. ಇದನ್ನ ಕೇಳದ ಬೀಟುದಾರರು ಮತ್ತು ಸ್ಥಳೀಯ ಸಾರ್ವಜನಿಕರ ಮಧ್ಯೆ ಅತಿರೇಕದ ಗಲಾಟೆ ಕೂಡ ಆಗಿದೆ. ನಂತರ ಗ್ರೇಡ್ ತಹಶೀಲ್ದಾರ್ ರಾಮ್ಪ್ರಸಾದ್ ಮಧ್ಯ ಪ್ರವೇಶಿಸಿ ಬಹಿರಂಗ ಹರಾಜು ಪ್ರಕ್ರಿಯೆಯಲ್ಲಿ ಸ್ಥಳೀಯರ ಒತ್ತಾಯದಂತೆ ಸ್ಥಳೀಯರಿಗೆ ಮೊದಲ ಆದ್ಯತೆ ಅಂತ ತಿಳಿಸಿ ಬಹಿರಂಗ ಹರಾಜು ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದ್ರು. ನಂತರ ಮಾಧ್ಯಮದವರನ್ನ ಉದ್ದೇಶಿಸಿ ಮಾತನಾಡಿದ ಗ್ರೇಡ್ 2 ತಹಶೀಲ್ದಾರ್ ರಾಮ್ಪ್ರಸಾದ್, ಬಹಿರಂಗ ಹರಾಜಿನಲ್ಲಿ ಒಟ್ಟು 5 ದಿನಸಿ ಸಾಮಗ್ರಿಗಳನ್ನ ಮಾತ್ರ ಹರಾಜು ಮಾಡಲಾಗ್ತಾ ಇದ್ದು, ಅದರಲ್ಲಿ ಅಕ್ಕಿ, ರಾಗಿ, ಹುಣಸೆ, ಬೆಲ್ಲ ಮತ್ತು ತೆಂಗಿನಕಾಯಿ ಇವುಗಳನ್ನ ಮಾತ್ರ ಬಹಿರಂಗಪಡಿಸುವುದಾಗಿ ಹರಾಜು ಮಾಡಲಾಯಿತು. ಈ ಬಹಿರಂಗ ಹರಾಜಿನಲ್ಲಿ ಒಟ್ಟು 30 ಜನ ಬೀಟ್ದಾರರು ಭಾಗವಹಿಸಿದ್ದಾರೆ. ಈ ಪೈಕಿ ಅಂತಿಮವಾಗಿ 5 ಜನ ಬೀಟ್ದಾರರು ಈ ಬಹಿರಂಗ ಹರಾಜಿನಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬಹಿರಂಗ ಹರಾಜಿನಲ್ಲಿ ಸ್ಥಳೀಯರು ಮೇಲುಗೈಯನ್ನ ಸಾಧಿಸಿದ್ದಾರೆ. ಲೋಕಲ್ ಮಾತಾಡಿದ ಮೇಲೆ ಹೊರಗಡೆ ಮಾತಾಡಬೇಕು. ಮಧ್ಯೆ ಮಾತಾಡಂಗಿಲ್ಲ. ಎಲ್ಲರಿಗೂ ಬರಲ್ಲ. ಲೋಕಲ್ ಬಿಟ್ಮೇಲೆ ಎಲ್ಲರೂ ಹೊರಗಡೆ ಬರಲ್ಲ. ಎಲ್ಲ ಕೆಲಸಕ್ಕೆ ಎಲ್ಲರೂ ಬರಲ್ಲ. ಲೋಕಲ್ ಬಿಟ್ಮೇಲೆ ಹೊರಗಡೆ ಇವತ್ತು ಮಾಡೋದವರು ನೆಕ್ಸ್ಟ್ ಬರಲ್ಲ. ಹೊರಗಡೆ ಬರೀ ಕಾಂಟ್ರಾಕ್ಟ್ ಬರೋದಲ್ಲ. ನಾಳೆ ಸೇವೆ ಮಾಡ್ಬೇಕು ಅಂದ್ರೆ ಹೊರಗಡೆ ಬರಲ್ಲ. ಇಲ್ಲಿ ಹೊರಗಡೆ ಬರಲ್ಲ. ನಾಳೆ ಏನಾರ ಸೇವೆ ಮಾಡ್ಬೇಕು ಅಂದ್ರೆ ಇಲ್ಲಿ ಎಲ್ಲವೂ ಇರಬೇಕು. ನಾಳೆ ಯಾವ ಮೀಟಿಂಗ್ ಬರ್ಬೇಕು ಅಂದ್ರೆ ಯಾರು ಬರಲ್ಲ. ಯಾರೋ 20 ರೂಪಾಯಿ ಕೂಗ್ತಾರೆ. ಇಲ್ಲಿ ದೇವಸ್ಥಾನಕ್ಕೆ ಲಾಭ ಆಗ್ಬೇಕು. ದೇವಸ್ಥಾನಕ್ಕೆ ಲಾಭ ಆಗ್ಬೇಕು. 10 ರೂಪಾಯಿ ಯಾರೋ ಕೂಗ್ತಾರೆ, 20 ರೂಪಾಯಿ ಕೂಗ್ತಾರೆ. ಈಗ ಊರವರೆಲ್ಲ ಸೇರ್ಬಿಟ್ಟು 21 ರೂಪಾಯಿ ಕೊಡಂಗಿದ್ರೆ ಅವ್ರಿಗೆ ಕೊಡಿ. 22 ರೂಪಾಯಿ ಬೇರೆಯವ್ರಿಗೆ ಹೋಗಿದ್ರೆ ಅವ್ರಿಗೆ ಕೊಡಿ. ದೇವಸ್ಥಾನಕ್ಕೆ ಲಾಭ ಮಾಡಿ. ಲೋಕಲ್ ಎಲ್ಲ ಒಂದೇ ಯಾವ್ದಾರ ಒಂದು ಬಣ್ಣ ಆಯ್ತಾ ಇಲ್ಲಿ ರೈತರು ಮಾತಾಡಕ್ಕೆ ಅವಕಾಶ ಮಧ್ಯದಾಗ ಮಾತಾಡಂಗಿಲ್ಲ. ಅವರು ನಾವು ಲೋಕಲ್ ಮಾತಾಡ್ಬೋದು, ಅಧಿಕಾರಿಗಳು ಮಾತಾಡ್ಬೋದು. ಅವ್ರು ಚಾಲೆಂಜಿಲ್ಲ ನಮ್ಗೆ. ಅವ್ರು ಚಾಲೆಂಜಿಲ್ಲ ಇಲ್ಲ ನಮ್ಗೆ. ಸರ್, ಒಂದ್ ನಿಮಿಷ, ಒಂದು ಡೇಟ್ ಫಿಕ್ಸ್ ಮಾಡಿ ಅಕ್ಕಿ ಲೋಕಲ್ ಯಾರು ತಗೊಂಡ್ ಹೋಗ್ತಾರೋ ಇಂತ ಡೇಟ್ ಒಳಗೆ ಎಲ್ಲರಿಗೂ ಕೊಡಿ. ಅವ್ರಿಗೆ ಫಸ್ಟ್ ಲೋಕಲ್ ಅವ್ರಿಗೆ ಇಂತ ಡೇಟ್ ಅಲ್ಲಿ ಇಂಥ ದಿನಕ್ಕೆ ಎಲ್ಲರಿಗೂ ಯಾರ್ಯಾರು ಬೇಕಾದ್ರೆ ತಗೊಂಡೋಗಿ ಆಮೇಲೆ ಫಿಕ್ಸ್ ಮಾಡ್ಬೇಕಲ್ಲ. ಅದಕ್ಕೂ ಅರೇಂಜ್ ಮಾಡಿ ಕೊಡ್ಬೋದಲ್ಲ.
ಈಗಲೇ ಬಂದಾರಲ್ಲ ಜನ ಈಗಲೇ ಮಾಡ್ತಾ ಇದ್ದಾರೆ. ಈ ಮನುಷ್ಯನಿಗೆ ಕೊಡಿ. ಈಗ ಒಂದೇ ಕಡೆ ಬಜೆಟ್ ಅಕ್ಕಿ ದುಡ್ಡು ಅಂತ ಅಲ್ಲಿ ರೆಕಾರ್ಡ್ ತೋರಿಸ್ಬೇಕು. ನೀವು ಬಂದಂಗ್ ಅಂಗಡಿ ಒಳಗೆ ಒಂದು ಕ್ವಿಂಟಲ್ ಮಾಡ್ಸಲ್ಲ ನಾವು ಆ ಥರ ಮಾಡ್ಸಲ್ಲ. ಈಗ ಅಕ್ಕಿ ಬಜೆಟ್ ಐತೆ, ಅಕ್ಕಿ ಲೆಕ್ಕ ಕ್ಲೋಸ್ ಆಗಬೇಕು, ಚುಕ್ತ ಆಗಬೇಕು, ಅಧಿಕಾರಿಗಳು ಸಲ್ಬೇಕು, ಸಲ್ಬೇಕು, ಇಲ್ಲಿ ದೇವಸ್ಥಾನ ಅಭಿವೃದ್ಧಿ ಆಗಬೇಕು, ಆ ಥರ ಇರಬೇಕು. ನೀವು ಬಂದಂಗೆ ಒಂದು 5-6 ತಿಂಗಳು ಒಬ್ಬೊಬ್ಬರಿಗೆ ಕೊಟ್ಕೊಂಡು ಹೋಗಂಗಿಲ್ಲ, ಮುಗಿಸ್ಬಿಡ್ಬೇಕು. ಅವಾಗಿಂದ ಅವಾಗ ಕೈ ತೊಳ್ಕೋಬೇಕು. ಸುರಿರಿ ತೂಕ ಮಾಡ್ಕೊಡಿ 5 ಕ್ವಿಂಟಲ್ 10 ಕ್ವಿಂಟಲ್ 20 ಕ್ವಿಂಟಲ್ ಹೆಚ್ಚಾಗ ಯಾರು ಒಬ್ಬರೇ ತಾಂಬ ಬರೀ ಲೋಕಲ್ ಜನಕ್ಕೆ ಮಾತ್ರ ಕೊಡಿ ಸರ್, ಔಟರ್ಸ್ ಕೊಡೋಕೋಬೇಡಿ, ಅಕ್ಕಿ ಮಾತ್ರ ಪ್ರಕಟಣೆ ಮಾಡಂಗಿಲ್ಲಪ್ಪ ನೋಡಿ. ಈಗ ಲೋಕಲ್ ಜನ ತಗೋಬೇಕು ಸರ್, ಎಲ್ಲ ಬಡವ್ರ ಬಗ್ಗವರಲ್ಲ ಸರ್. ಎಲ್ಲ ಸೇವಾರ್ಥಗಳನ್ನು ಹರಾಜು ಮಾಡಬೇಕು. ಎಲ್ಲಾವುದು ಅರೇಂಜ್ ಮಾಡಿ ಸರ್. ತಕ್ಷಣದಿಂದ ಎಲ್ಲ ದೇವಸ್ಥಾನ ನೀರಿಂದು ಪ್ರತಿಯೊಂದು ಅರೇಂಜ್ ಮಾಡಿ. ಸಾಹೇಬ್ರು ಗಮನಕ್ಕೆ ಹೋಯ್ತು, MLA ಹೇಳಿದೀವಿ ಅದನ್ನೆಲ್ಲ. ಮಾತಿದ್ರೆ ಯಾವುದೋ ಒಂದು ಹುಣಸೆ ಬಂದು ಅಭಿವೃದ್ಧಿ ಇಲ್ಲ ಅಂತ ನಾವು ಫೋನ್ ಹೇಳಿದ್ವಿ. ದಾಸೋಹ ಅಲ್ಲೇನೆ ದಾಸೋಹ ಈ ಕಡೆ ನಾಯಾವ್ರು ಈ ಕಡೆ ಬರ್ತಾರೆ. ಏನು ಪ್ರಸಿದ್ಧಿ ಅಂದ್ರೆ ಓಟಿ ಬಾಟ್ಲು ಮಾಡೋ ಮಂಡ್ಯ ಸಮೇತನವ ಸೈಡ್ ಅಷ್ಟೇ. ನಾವು MLA ಅವ್ರಿಗೆ ಹೇಳಿದೀವಿ, ಪರಮೇಶ್ವರ್ಗೆ ಹೇಳಿದೀವಿ, ಡೈರೆಕ್ಟ್ ಈ ತರ ಆಗ್ತಾ ಇದೆ ಚಿತ್ರಪೇಟೆ ನಡೆಯಂಗಿಲ್ಲ ಅಂತ ಹೇಳಿದೀವಿ ನಾವು. ಅಕ್ಕಿ ತಗೊಂಡೋದಕ್ಕೆ ನಮ್ಗೇನು ಅಬ್ಜೆಕ್ಷನ್ ಇಲ್ಲ. ಏನ್ ಗೊತ್ತಾ, ನಮ್ಗೆ ಯಾಕೆ ಬೆಳೆಯಲ್ಲ, ಇವತ್ತು ಒಂದೊಂದು ಬಿಲ್ಡಿಂಗ್ ಎಲ್ಲ ಉದ್ರೋಗ್ತದೆ. 30 ಲಕ್ಷ 40 ಲಕ್ಷ ರೂಪಾಯಿ ಅರವತ್ತು ಬರುವಾಗ ಅವತ್ತು ಯಾವ್ದು ಇರ್ಲಿಲ್ಲ, ಬೆಳವಣಿಗೆ ಇರ್ಲಿಲ್ಲ. ಅವತ್ತಿದ್ದ ಬೆಳವಣಿಗೆ ಇವತ್ತೇ ಹಾಕಿಲ್ಲ. ಯಾರು ಬಂದ್ರು ಅಂತ ಯಾರು ಬರ್ಲಿಲ್ಲ ಸರ್. ಅವರೇ ಇವ್ರೆ ಅವತ್ತು ಇದೇ ತರ ಮಾಡ್ತಾ ಇರೋದು, ಅದನ್ನ ನಿಲ್ಸಿದ್ದಾರು ನಾವೇನೆ. ಬಾಡಿಗೆ ಬರೋದು ಲಕ್ಷಾಂತರ ಬಾಡಿಗೆ ಬರೋದು, ಅದು ಹಾಳಾಗೋಯ್ತಾ. ಬಿಲ್ಡಿಂಗ್ ಯಾರು ಕೊಟ್ಟಂಗಲ್ಲ ಬಿಟ್ಟಂಗಲ್ಲ. ಅವ್ರು ಯಾರೋ ತಹಸೀಲ್ದಾರು ಪಾಪ ಬೆಳೆಸಿದ್ರು ಪಾಪ. ಒಂದೊಂದೇ ಕಾಲದಾಗ ಯಾರು ಒಂದೊಂದು ಸಣ್ಣದು ತಿರುಗು ನೋಡಲ್ಲ. ಒಬ್ರಿಗೆ 10 ಕ್ವಿಂಟಲ್ ಒಬ್ರಿಗೆ ಅದು ಇಲ್ಲ, ಎಷ್ಟಿಲ್ಲ ಅಷ್ಟು ಒಬ್ಬರೇ ತಗೋಬೇಕು. ನಮ್ ದಾಸೋಹಕ್ಕೆ ಎಷ್ಟು ಬೇಕೋ ನಾವು ಉಳಿಸ್ಕೊಂಡು ಮಿಕ್ಕಿದ್ದು ನಿಮ್ಗೆ ತೂಕ ಹಾಕಿ ಕೊಡ್ತೀವಿ, ಅಷ್ಟು ತಗೊಂಡೋಗ್ಬೇಕು. ಇಲ್ಲ ಈಗ ಅಕ್ಕಿದು ಮಾತ್ರ ನಾವು ಅದನ್ನ ಪ್ರೋಗ್ರೆಸ್ ಮಾಡ್ತಾ ಇದೀವಿ. ಅಕ್ಕಿ ಕೂಗೋರು ಕೂಗ್ಬೋದು. ಎಷ್ಟು ಜನ ಕಟ್ಟಿದಾರೆ ಸರ್? 30 ಜನ ಕಟ್ಟಿದ್ದಾರೆ. ಸತಿ ಪಟ್ಟಿ ಹೇಳ್ಬಿಡ್ತೀರಾ ಎಲ್ಲಿ ಅವರು? ಪಟ್ಟಿ MR ವಿಹಾರಿ ಮಧುಗಿರಿ, ಅನಿಲ್ ಕುಮಾರ್ ತುಮಕೂರು, ಸಿದ್ಲಿಂಗಯ್ಯ ಬೆನಕವಜ್ರ ಮಧುಗಿರಿ, ರಾಜು ಮಧುಗಿರಿ, ಗಂಗಾಧರ್ ಜೋನಿಗಿರಲ್ಲಿ, ಭೀಮರಾಜು ಬೆಂಡೋಣೆ, ಸಲಾವುದ್ದೀನ್ ಖಾನ್ ತುಮಕೂರು, ಅಜಂ ತುಮಕೂರು, ರೋಜಲ್ ಪಾಷಾ, ಸೈಯದ್ ಬಕಾಶ್, ಪಾಂಡುರಂಗಯ್ಯ, ಜಾವಿದ್ ಖಾನ್, ಸೈಯದ್ ಮನೋಹರ್, ಸೈಯದ್ ನವೀದ್, ಸಮೀವುಲ್ಲಾ, ಬೀರು, ಶಿವರಾಜ್ ಗೌಸ್ಪೀರ್, ಶಶಿಧರ್ ನಂಜಪ್ಪ, MIC ಇಬ್ರಾನ್, MD ಅನಿಲ್, ಸುಹೇಲ್, ಸೈಯದ್ ಗೌಸ್ಪೀರ್, ವೀರಭದ್ರಯ್ಯ, ಪುಟ್ಟರಾಜು, ಜಗದೀಶ್, ನರಸಿಂಹಮೂರ್ತಿ, ಯೋಗೀಶ್ ಇಂತ 30 ಜನ ಡಿಪಾಸಿಟ್ ಮಾಡಿದ್ದಾರೆ. ಇವ್ರು ಮಾತ್ರ ಕೂಗ್ಬೇಕು, ಬೇರೆಯವ್ರು ಕೂಗಂಗಿಲ್ಲ. ಚಿತ್ರಬೆಟ್ಟದಲ್ಲಿ ಜಾತ್ರೆ ನಡೆಯುವ ಸಲುವಾಗಿ ಅಕ್ಕಿ ಮತ್ತು ಇತರೆ ಸಾಮಗ್ರಿಗಳ ಹರಾಜು ಪ್ರಕ್ರಿಯೆಗೆ ಪತ್ರಿಕಾ ಪ್ರಕಟಣೆ ಕೊಡಲಾಗಿತ್ತು. ಅದೇ ರೀತಿ ಇವತ್ತು ಹರಾಜು ಪ್ರಕ್ರಿಯೆಯನ್ನು ಪ್ರಾರಂಭವಾಗಿ ಅದು ಯಶಸ್ವಿನೂ ಆಗಿದೆ. ಇದರಲ್ಲಿ ಒಟ್ಟು 5 ಥರದ ಇದನ್ನು ನಾವು ರೇಷನ್ನ ಹರಾಜಿಗೆ ಹಾಕಿದ್ವಿ. ಅಕ್ಕಿ, ಬೆಲ್ಲ, ಹುಣಸೆ, ರಾಗಿ ಮತ್ತು ತೆಂಗಿನಕಾಯಿ. ಒಟ್ಟು 30 ಜನ ಬಿಡ್ದಾರರು ಭಾಗವಹಿಸಿದರು. ಅಂತಿಮವಾಗಿ 5 ಜನರಿಗೆ ಇದು ಸಕ್ಸಸ್ ಆಗಿ ಅವರಿಗೆ ಆಗಿದೆ. ಅಕ್ಕಿ ಬಂದು ಶಶಿಧರ್ ನಂಜಪ್ಪ ಅಂತೇಳಿ 20 ರೂಪಾಯಿ ಅಂತ ಆಗಿದೆ. ಬೆಲ್ಲ ಬಂದು ಪಾಂಡುರಂಗಯ್ಯ ಅನ್ನೋರಿಗೆ 27 ರೂಪಾಯಿಗಾಗಿದೆ. ಹುಣಸೆ ಬಂದು ಗೌಸ್ಪೀರ್ ಅನ್ನೋರಿಗೆ 40 ರೂಪಾಯಿಗಾಗಿದೆ. ರಾಗಿ ಬಂದು ಶಿವರಾಜು ಅನ್ನೋರಿಗೆ 30 ರೂಪಾಯಿಗಾಗಿದೆ. ತೆಂಗಿನಕಾಯಿ ಬಂದು ಪುಟ್ಟರಾಜು ಅವರಿಗೆ 34,000 ಆಗಿದೆ. ಇದರಲ್ಲಿ ತೆಂಗಿನಕಾಯಿ ಮಾತ್ರ ನಾವು ಹೋಲ್ ಲಾಟಲ್ಲಿ ಮಾಡಿದ್ದೀವಿ, ಮಿಕ್ಕಿದ್ದೆಲ್ಲ KG ಲೆಕ್ಕದಲ್ಲಿ ನಾವು ಹರಾಜು ಪ್ರಕ್ರಿಯೆ ಮಾಡಿದ್ದೀವಿ. ಸರ್, ಎಲ್ಲ ಆಹಾರದ ಗುಣಮಟ್ಟನ ಪರಿಶೀಲಿಸಲಾಗಿತ್ತು ಸರ್? ಪರಿಶೀಲಿಸಲಾಗಿದೆ.
ಮತ್ತೆ ಅವ್ರಿಗೆ ಯಾವಾಗ ಕೊಡ್ತೀರಾ ಸರ್? ಇದು ನಾಳೆಗೆ ಅದನ್ನು ನಮ್ಮ ಇದರಲ್ಲಿ ನಾವು ಪ್ರೊಸೀಜರ್ ಏನಿದೆ ಅದನ್ನು ಮಾಡಿಕೊಂಡು ಫೈಲಲ್ಲಿ ಅಪ್ರೂವಲ್ ತೊಗೊಂಡು ನಾಳೆ ಅವರಿಗೆ ವಿತರಣೆ ಮಾಡ್ತೀವಿ. ಹಲೋ, ನಮಸ್ಕಾರ. ನಾವು ಸಿದ್ರಬಡದಿಂದ ಅಖಂಡಾರಾಧ್ಯ ಅಂತ. ಇಲ್ಲಿ ಸಿದ್ರಬಡದಲ್ಲಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಆಡಳಿತ ಕಚೇರಿ ಹತ್ರ ಇವತ್ತು ನಮ್ಮ ನಾಗನಾಥ ಸಾಹೇಬರು ಮಾರ್ಗದರ್ಶನ ಮತ್ತು ನಮ್ಮ ತಹಸೀಲ್ದಾರ್ ಮಾರ್ಗದರ್ಶನವೇ ಅನಂತರಾಮ ಸಾಹೇಬರು ಗ್ರೇಟ್ ತಹಸೀಲ್ದಾರು ಹರಾಜು ಪ್ರಕ್ರಿಯೆ ಮಾಡಿದ್ದಾರೆ. ಆಮೇಲೆ ಸಿಬ್ಬಂದಿ ತಾಂತೀವಿ ಅಂತ ಹೇಳಿದ್ದಾರೆ. ದೇವಸ್ಥಾನದ ಸಿಬ್ಬಂದಿ ತಾಂತಿದ್ದಾರೆ, ಈ ಸ್ವಚ್ಛತೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಮೂಲಸೌಕರ್ಯ ಒಂದು ಸ್ವಲ್ಪ ಕುಂಠಿತ ಇದ್ದು ಎಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಪರಮೇಶ್ವರ ಸಾಹೇಬರು ಆಮೇಲೆ ನಗಣ್ಣರ ಇದರಿಂದ ಒಂದು 90 ಭಾಗ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದಮೇಲೆ ನಮಗೆ ತುಂಬ ಧನ್ಯವಾದ ಅಂತ ಹೇಳ್ತೀವಿ. ರಾಜು ಅಂತ, ನೇಗ್ಲಾಲ ಗ್ರಾಮ ನಂದು. ನಾನು ಒಬ್ಬ ಯುವ ಮುಖಂಡ, ಯುವ ಕಾಂಗ್ರೆಸ್ ಮುಖಂಡ. ಅದರಲ್ಲಿ ನಾನು ಈ ಸಿದ್ದರ ಬೆಟ್ಟದಲ್ಲಿ ಯಾವುದೇ ಹರಾಜು ಪ್ರಕ್ರಿಯೆಯನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇರಲಿಲ್ಲ. ಇಲ್ಲಿನ ನಮ್ಮ ಸ್ಥಳೀಕರು, ನಮ್ಮ ಜನಗಳು ಹಾಗೂ ನಮ್ಮ ಎಲ್ಲ ಮುಖಂಡರು ಸಹ ಇದನ್ನು ದೇವಸ್ಥಾನದ ಒಂದು ಅಭಿವೃದ್ಧಿ ಇದಕ್ಕೆ ತಗೊಂಡೋಗ್ಬೇಕು ಅಂತ ಹೇಳಿ ಎಲ್ಲ ಶ್ರಮಪಟ್ಟು ಹರಾಜು ಪ್ರಕ್ರಿಯೆಯನ್ನು ಸ್ಥಳೀಯರಿಗೆ ಬಿಟ್ಕೊಡ್ಬೇಕು ಅನ್ನೋದು ಒಂದು ಬಲವಾಗಿ ಕೇಳಿಬರ್ತಾ ಇತ್ತು. ಇದರಿಂದ ನಾವು ಹರಾಜು ಪ್ರಕ್ರಿಯೆಯನ್ನು ಬೇರೆ ಕಡೆಯವರಿಂದ ಬರದಂಗೆ ಇಲ್ಲಿನ ಲೋಕಲ್ ಜನಗಳೇ ಈ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಹೆಚ್ಚಿನದಾಗಿ ಹರಾಜುಗಳು ನಮ್ಮ ಲೋಕಲ್ ಜನಗಳಿಗೆ ನಿಂತಿದೆ. ಇದರಿಂದ ನಮ್ಮ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಅಭಿನಂದನೆಗಳು ಹಾಗೂ ನಮ್ಮ ಸ್ಪೆಷಲ್ ಆಫೀಸರ್ ಆದಂತಹ ನಾಗಣ್ಣನವರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನದಾಗಿ ಒಂದು ದೇವಸ್ಥಾನ ಉದ್ಧಾರ ಆಗಲಿ, ದೇವಸ್ಥಾನ ಇಲ್ಲಿ ಹಾಳಾಗೋಗ್ತಾ ಇದೆ, ಸಿದ್ದರ ಬೆಟ್ಟದಲ್ಲಿ ಯಾವುದೇ ಒಳ್ಳೆ ಕೆಲಸಗಳು ನಡೀತಾ ಇಲ್ಲ, ಆದ್ದರಿಂದ ಹೆಚ್ಚಿನದಾಗಿ ಜವಾಬ್ದಾರಿ ಕೊಟ್ಟು ನಾಗಣ್ಣನವರು ಮತ್ತು ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ವ್ಯವಸ್ಥೆಯನ್ನು ನೀವು ಹೋಗಿ ನಾಗಣ್ಣರೇ ಅಚ್ಚುಕಟ್ಟಾಗಿ ಭಾಗವಹಿಸಿ ಇದನ್ನೊಂದು ಇದಕ್ಕೆ ತನ್ನಿ ಅಂತ ಹೇಳ್ಕಳಿಸಿರು. ಆವಾಗ ಸ್ಥಳೀಯ ಮುಖಂಡರು ಎಲ್ಲ ಸೇರಿ ಭಾಗವಹಿಸಿ ನಮ್ಮ ಜನಪ್ರತಿನಿಧಿಗಳು ಹಾಗೂ ಎಲ್ಲ ರೈತರು ಭಾಗವಹಿಸಿ ಈ ಹರಾಜು ಪ್ರಕ್ರಿಯೆಯನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿರುತ್ತಾರೆ. ಆದ್ದರಿಂದ ನಮ್ಮ ಎಲ್ಲ ಗ್ರಾಮಸ್ಥರಿಗೂ ಜನಗಳಿಗೂ ಅಭಿನಂದನೆ ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಈ ದಾಸೋಹದಲ್ಲಿ ಉಳಿಕೆ ಆಗಿರ್ತಕ್ಕಂಥ ದವಸ ಧಾನ್ಯ ಮತ್ತು ಹುಣಸೆಹಣ್ಣು, ಕೊಬ್ಬರಿ ಇಲ್ಲಿ ನಮ್ಮ ಗ್ರೇಟ್ ಸಾಹೇಬರು ಸಮ್ಮುಖದಲ್ಲಿ ಸಕ್ರಮವಾಗಿ ಹರಾಜಾಗಿದೆ. ಈಗ ಇತ್ತೀಚಿನ ದಿನಗಳಲ್ಲಿ ಈಗಿರುವಂಥ ತಹಸೀಲ್ದಾರರು ಮತ್ತು ಗ್ರೇಟು ಸಾಹೇಬರು ನಮ್ಮ ಸಿದ್ದರ ಬೆಟ್ಟಕ್ಕೆ ವಿಚಾರವಾಗಿ ಇಲ್ಲಿರ್ತಕ್ಕಂಥ ಅವ್ಯವಸ್ಥೆ ಬಗ್ಗೆ ಭಾಳಷ್ಟು ಗಮನ ಹರಿಸ್ತಾ ಇದ್ದಾರೆ. ಇನ್ನು ಮುಂದೆ ಈ ಅವ್ಯವಸ್ಥೆ ಅನ್ನೋದು ಹೋಗಿ ವ್ಯವಸ್ಥಿತವಾಗಿ ಎಲ್ಲ ಕಾರ್ಯಗಳು ನಡೀತವೆ. ಇನ್ನೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೀಬೇಕು. ಶೌಚಾಲಯ ಇರ್ಬೋದು, ವಸತಿ ನಿಲಯಗಳಿರ್ಬೋದು, ರಸ್ತೆ ಇರ್ಬೋದು, ಮೊನ್ನೆ ಇದೆಂಥದ್ದು ಆ ವೆಹಿಕಲ್ದು ಸುಟ್ಟೋಗಿರೋದು ಭಾಳಷ್ಟು ಆಘಾತಕಾರಿ ವಿಚಾರ. ಹಂಗಾಗಿ ಸಪ್ರೇಟಾಗಿ ಅದು ವೆಹಿಕಲ್ ಸ್ಟ್ಯಾಂಡು ಮಾಡಲಿಕ್ಕೆ ಗ್ರೇಟ್ ಸಾಹೇಬರು ಒಪ್ಕೊಂಡವ್ರೆ. ಅವ್ರಿಗೆ ನಮ್ಮ ಸಿದ್ದೇಶ್ವರ ಒಳ್ಳೇದು ಮಾಡಲಿ. ನಮ್ಮ ಭಕ್ತ ವೃಂದದ ಪರವಾಗಿ ಅವರಿಗೆ ಅಭಿನಂದನೆಗಳು ಅಂತ ಹರಾಜ್ನಲ್ಲಿ ಮಾನ್ಯ ಗ್ರೇಟು ಸಾಹೇಬರು ನಮ್ಮ ಸ್ಥಳೀಯರಿಗೆ ಆದ್ಯತೆ ಕೊಟ್ಟಿದ್ದಾರೆ. ಆ ವಿಚಾರವಾಗಿ ನಮ್ಮ ಎಲ್ಲ ಸ್ಥಳೀಯ ಮುಖಂಡರುಗಳು, ಸ್ಥಳೀಯ ಪ್ರತಿನಿಧಿಗಳು ಮತ್ತು ಭಕ್ತಾದಿಗಳು ಅವರಿಗೆ ಎಷ್ಟು ಅಭಿನಂದನೆಗಳನ್ನ ಹೇಳಿದ್ರು ಸಾಲದು. ಇತ್ತೀಚಿನ ದಿನದಲ್ಲಿ ಭಾಳ ಗಮನ ಹರಿಸ್ತಾ ಇದ್ದಾರೆ.